Hey guys, very good morning and welcome back to my channel. And ಇವತ್ತು ಡೇ 2 ಇನ್ ಲಂಕಾವಿ. ನಿನ್ನೆ ಲ್ಯಾಂಡ್ ಆದ್ವಿ. ನಿನ್ನೆ ಒಂದಷ್ಟು ಪ್ಲೇಸಸ್ಗೆ ಹೋದ್ವಿ. ಒಂದಷ್ಟು ಪ್ಲೇಸಸ್ ಒಂದೆರಡು ಜಾಗಕ್ಕೆ ಹೋಗಿದ್ವಿ ಅಷ್ಟೇ. ಮ್ಯಾಂಗ್ರೋವ್ ಫಾರೆಸ್ಟ್ ಟೂರ್ ಮತ್ತು ಒಂದು ನೈಟ್ ಮಾರ್ಕೆಟ್ ಥರ ಏನೋ ಹೋಗಿದ್ವಿ. ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಶಾಪಿಂಗ್ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗಿದ್ವಿ. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀನಿ. ಇವತ್ತು ಸ್ಕೈ ಬ್ರಿಡ್ಜ್ ಹೋಗ್ತಾ ಇದ್ದೀವಿ. ನೆನ್ನೆನೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಇವತ್ತು ಮಲೇಷ್ಯಾದಲ್ಲಿ ಎದ್ದೇಳ್ತಾ ಇದ್ದಿದ್ದ ಥರ ಬೇಗ ಏನು ಎದ್ದಿಲ್ಲ, ಸ್ವಲ್ಪ ಲೇಟ್ ಎದ್ದಿದ್ದೀನಿ. ರೆಡಿಯಾಗಿದ್ದೀನಿ. ಬೀಚ್ ನೋಡೋಣ ಅಂತ ಬಂದೆ. ಬಟ್ ಬೀಚಲ್ಲಿ ಏನೋ ಒಂದು ಆಗಿದೆ. ಏನಾಗಿದೆ ಅಂತ ನಾನು ನಿಮಗೆ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಐ ವಿಲ್ ಶೋ ಯು. ಕಮ್ ಸಿ, ಇದು ಬೀಚ್ ನಂಬ್ತೀರಾ? ನೀರೆಲ್ಲ ಆಲ್ಮೋಸ್ಟ್ ಹಿಂದೆ ಒಟ್ಟೋಗಿದೆ. ರಾತ್ರಿನೂ ಹೀಗೆ ಆಗಿತ್ತು. ಸ್ವಲ್ಪ ಹೊತ್ತಾದಮೇಲೆ ಮುಂದೆ ಬಂತು. ನೋಡಬೇಕು ಇವಾಗಲೂ ಎಷ್ಟೊತ್ತಾದಮೇಲೆ ವಾಪಸ್ ಬರುತ್ತೆ ನೀರು ಅಂತ. ಅಂದರೆ ಫುಲ್ ಹಿಂದೆ ಒಟ್ಟೋಗಿರುತ್ತೆ. ಯಾವ ಟೈಮಲ್ಲಿ ಮುಂದೆ ಬರುತ್ತೆ ಹಿಂದೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ಹಿಂದೆ ಹೋದಾಗ ಅಲ್ಲೆಲ್ಲ ವಾಕ್ ಮಾಡ್ಬೋದು, ನಾವು ಅಲ್ಲೆಲ್ಲ ವಾಕ್ ಮಾಡ್ಬೋದು. ಸಿ, ಫುಲ್ ನೀರು ಬಂದಮೇಲೂ ನಾನು ವೀಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಬೀಚ್ ಪರಿಸ್ಥಿತಿ ಹೀಗಿದೆ. ಸೊ ಬೀಚ್ ಕತೆ ಹೀಗಿದೆ. ನೋಡೋಣ ಮಧ್ಯಾಹ್ನ ವಾಪಸ್ ಬರೋಷ್ಟೊತ್ತಿಗೆ ಅಟ್ಲೀಸ್ಟ್ ನೀರು ಬಂದಿರುತ್ತಾ ಅಂತ. ಆ್ಯಂಡ್ ನನ್ನ ಹೋಟೆಲಲ್ಲಿ ಯಾರಂದರೆ ಯಾರೂ ಇಲ್ಲ. ಒಂದಿಬ್ಬರು ಗೆಸ್ಟ್ ಇದ್ದಾರೆ, ನಮ್ಮನ್ನ ಬಿಟ್ಟರೆ ಅಷ್ಟೇ. ಫುಲ್ ಪೀಸ್ಫುಲ್ಲಾಗಿದೆ. ಸ್ವಲ್ಪ ಔಟ್ಸ್ಕಟ್ಸಲ್ಲೇ ಮಾಡ್ಕೊಂಡಿದ್ದೀವಿ, ಯಾಕೆಂದರೆ ಬೀಚ್ ವ್ಯೂ ಸಿಗುತ್ತೆ. ಹೋಟೆಲ್ ಪಕ್ಕನೇ ಬೀಚ್ ಇರೋದ್ರಿಂದ ಬೀಚ್ ವ್ಯೂ ಸಿಗುತ್ತೆ ಅಂತ ಮಾಡ್ಕೊಂಡ್ವಿ. ನೋಡಿದ್ರೆ ಬೀಚ್ ಹಿಂಗಾಗಿದೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಹಿಂಗಿದ್ರು ನಾವು ಆಚೆ ಹೋಗ್ತೀವಿ. ನಾವು ಬರೋತ್ತಿಗೆ ನೀರು ಬಂದಿದ್ರೆ ಸಾಕು, ಸ್ವಲ್ಪ ಆಟಾಡ್ಬೋದು. ಐ ವಿಲ್ ಶೋ ಯು ದ ಹೋಟೆಲ್. ಅಲ್ಲಿ ಕಾಣುವಂಥದ್ದು ರಿಸೆಪ್ಷನ್ ಏರಿಯಾ. ಅಲ್ಲಿಂದ ಇಲ್ಲಿ ಬಂತಂದರೆ ಸ್ಮಾಲ್ ಕಾಟೇಜಸ್ ಥರ ಮಾಡಿದ್ದಾರೆ. ಲೈಕ್ ದಿಸ್. ಈ ರೋ ಅಲ್ಲಿ ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕಾಮಾಗಿದೆ. ಮೇಯ್ನಾಗಿ ಈ ಥರ ಈ ಕಡೆ ಒಂದು 4 ರೂಮ್ಸ್ ಇದೆ ಅಂದ್ಕೊತೀನಿ. ಅಲ್ಲ, 4 ಅಲ್ಲ, 6 ರೂಮ್ಸ್ ಇದೆ ಒಂದು ಸೈಡು. ಈ ಕಡೆ ಬಂದಂದರೆ ಇಲ್ಲೆಲ್ಲ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು, ಲಂಚ್ ಮಾಡ್ಬೋದು, ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೀಟಿಂಗ್ ಏರಿಯಾನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂತಂದರೆ ಒಂದು ಸ್ಮಾಲ್ ಕೆಫೆ ಥರ ಮಾಡ್ಕೊಂಡಿದ್ದಾರೆ. ಸಿ, ಇದು ಕೆಫೆ. ಈ ಕಡೆ ಬಂತು ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಇಲ್ಲಿ ರೆಸ್ಟ್ ಮಾಡಬಹುದು. ಹತ್ತಿರ ಹೋಗೋಣ. ಪೂಲ್ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ತೋರಿಸ್ಬೇಕಲ್ಲ. ದೊಡ್ಡದು ಮೀನ್ಸ್ ದೊಡ್ಡದಾಗಿದೆ ಅಂತ ಆ ಥರ ಏನಿಲ್ಲ. ಓಕೆ, ಸಾಕು, ಸಫಿಷಿಯೆಂಟ್. ದಿಸ್ ಇಸ್ ದ ಪೂಲ್. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಕ್ಲೀನಿಂಗ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗೆ ಹೋದರೆ ಅಲ್ಲೇ ಪಕ್ಕನೇ ಬೀಚ್ ಇದೆ. ಬೀಚಲ್ಲಿ ಬೇಕಾದರೂ ಆಡ್ಬೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಬೇಕಾದರೂ ಆಡ್ಕೋಬೋದು. ಕೆಫೆ ಏರಿಯಾಯಿಂದ ಹೀಗೆ ಈ ಕಡೆ ಬಂತಂದರೆ ಇಲ್ಲೊಂದು ಸ್ಮಾಲ್ ಸೀಟಿಂಗ್ ಏರಿಯಾ ಥರ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲೊಂದು ಪುಟಾಣಿದು ಸ್ವಿಂಗ್ ಕೂಡ ಹಾಕಿದ್ದಾರೆ. ಯು ಕ್ಯಾನ್ ಸಿ. ಡೋಂಟ್ ನೋ, ನನ್ನ ಭಾರತ್ ತಡೆಯುತ್ತಾ ಏನು ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಸ್, ಇಟ್ಸ್ ಗುಡ್. I think there is some crab inside. I think cutie ಕ್ರ್ಯಾಬ್ ಇದೆ ಅನಿಸುತ್ತೆ ಒಳಗಡೆ. ಬೈಯಕ್ಕೆ ಆಚೆ ಬಿಸಾಕ್ಬಿಟ್ಟೆ ನಾನು. ಆಚೆನೂ ಬರ್ತಾ ಇಲ್ಲ ಅದು. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್. ಪ್ಲೀಸ್ ಕಮ್ ಔಟ್ ಕ್ಯೂಟಿ. ನೋಡಿ ಕಪ್ಪೆ ಚಿಪ್ಪು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ.
ತಿಂಡಿ ಮಾಡಿಕೊಂಡು ಇವಾಗ ಸ್ಕೈ ಕಾರ್ ಹತ್ರ ಬಂದಿದ್ದೀವಿ. ಮೇಲೆ ಹೋಗಬೇಕು. ನಾನು ಆಗಲೇ ಹಳೆ ಕ್ಲಿಪ್ಪಲ್ಲಿ ತೋರಿಸ್ದಂಗೆ ಅಲ್ಲಿ ಫುಲ್ ಮೇಲೆ ಹೋಗಬೇಕು. ಹೆಂಗೆ ಹೋಗಬೇಕು ನೋಡೋಣ. ಅಲ್ಲಿ ಹೋಗಿ ಅಲ್ಲಿ ಗಂಡೋಲಾ ರೈಡ್ ಅಥವಾ ಸ್ಕೈ ಕಾರ್ ಏನು ಹೇಳ್ತಾರೆ, ಏನಾದರೂ ಕರಿಬೋದು. ಅಲ್ಲಿ ಹೋಗಿ ಅಲ್ಲಿಂದ ವ್ಯೂ ನೋಡಿಕೊಂಡು ಸ್ಕೈ ಬ್ರಿಡ್ಜ್ ಆಕ್ಸೆಸ್ ಕೂಡ ಇದೆ ನಮಗೆ. ಸ್ಕೈ ಕಾರ್ ಆ್ಯಂಡ್ ಸ್ಕೈ ಬ್ರಿಡ್ಜ್ ಟಿಕೆಟ್ಸ್ ತೊಗೊಂಡಿದ್ದಕ್ಕೆ ಫಾರ್ ದ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ನಮಗೆ 3D ಮ್ಯೂಸಿಯಂ ಕೂಡ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಪ್ಲ್ಯಾನ್ ಮಾಡಬೇಕು ನೋಡೋಣ. ಸಖತ್ತಾಗಿದೆ ವ್ಯೂ. ಸ್ಕೈ ಕಾರ್ ಮುಗಿಸ್ಕೊಂಡು ಸ್ಕೈ ಬ್ರಿಡ್ಜ್ ಮುಗಿಸ್ಕೊಂಡು ಮತ್ತು ಅಲ್ಲೇ ಇನ್ನೊಂದು 3D ಆರ್ಟ್ ಮ್ಯೂಸಿಯಂ ಅಂತ ಇತ್ತು, ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಒಂದು 3.5 hours ಆಯಿತು. ಅಲ್ಲಿಂದ ಇವಾಗ ಚೆನ್ನಾಗಿ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಬೀಚ್ ವ್ಯೂನೂ ಸಿಗುತ್ತೆ, ಊಟನೂ ಆಗುತ್ತೆ, ಮತ್ತು ಪಕ್ಕದ ಸ್ಟ್ರೀಟ್ಗೆ ಹೋದರೆ ಶಾಪಿಂಗ್ ಕೂಡ ಇದೆ. ಸೊ ಎಲ್ಲವೂ ಒಟ್ಟಿಗೆ ಆಗುತ್ತೆ ಅಂದ್ಕೊಂಡು ಈಗ ಫಸ್ಟು
ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂದ್ಕೊಂಡು ಓಡಾಡಿ ಕಾಲು ನೋಡ್ಕೊಂಡು ಹೊಟ್ಟೆನೂ ಹಸಿತಾ ಇದೆ. ಸೊ ಏನಾದರೂ ತಿಂದ್ಕೊಂಡು ಈ ಬೀಚ್ ಸೈಡ್ ಶಾಕ್ಸಲ್ಲಿ ತುಂಬ ರೆಸ್ಟೋರೆಂಟ್ಸ್ಗಳಿದೆ. ಸೊ ಇಲ್ಲೇ ಏನಾದರೂ ತಿಂದ್ಕೊಂಡು ಸ್ವಲ್ಪ ಹೊತ್ತು ಬೀಚ್ ವ್ಯೂ ನೋಡಿಕೊಂಡು ಆಮೇಲೆ ಶಾಪಿಂಗ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಂಡಿಯನ್ ಸಾಂಗ್ಸ್ ಹಾಕ್ಬಿಟ್ಟವನೆ, ಇಂಡಿಯನ್ ರೆಸ್ಟೋರೆಂಟ್ ಅಂತ, ಬಾಲಿವುಡ್ ಸಾಂಗ್ಸ್. ಏನು ಕಡಿಯೋದು ಚಟ್ನಿ ನಡ್ಸ್ಕೊಂಡಲ್ಲ. ಚೆನ್ನಾಗಿದೆ ತಂದೂರಿನ, ಚೆನ್ನಾಗಿದೆ ಚಿಕನ್ ಗ್ರೇವಿ. Finally, the difficult part of the trip, ಶಾಪಿಂಗ್ ಮುಗಿಸಿದ್ದೀವಿ. ಮುಗಿಸ್ಕೊಂಡು ಕಾಲೆಲ್ಲ ನೋಡ್ತಾಯಿತ್ತು. ಸೊ ಬೀಚ್ ಹತ್ರ ರಿಲ್ಯಾಕ್ಸ್ ಮಾಡಿ ಚಿಲ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲೊಂದು 1 hour 2 hour ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಟೆಲ್ಗೆ ಹೋಗ್ತೀವಿ. ಸನ್ಸೆಟ್ ಆಗ್ತಾ ಇದೆ. ಶಾಪಿಂಗ್ ಮಾಡಿ ನಮ್ಮ ಮುಖ ನೋಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗ್ಬಿಡ್ತೀವಿ, ಫುಲ್ ಸ್ಟ್ರೈನ್ ಆಗಿಬಿಟ್ಟಿದೆ. ಮತ್ತು ತುಂಬ ಬಿಸಿಲು ಬೇರೆ ಇತ್ತು ಇವತ್ತು, ಆಗ್ತಾನೆ ಇರಲಿಲ್ಲ. ಸೆಕೆ ಬೇರೆ, ಒಂದು ಕಡೆ ಬಿಸಿಲು ಎಲ್ಲ ಚುಡ್ಬಿಡ್ತಾಯಿತ್ತು. ಸೊ ಫೈನಲಿ ಶಾಪಿಂಗ್ ಮುಗಿಸಿ ಬೀಚಿಗೆ ಬಂದಿದ್ದೀವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಟೆಲ್ಗೆ ಹೋಗುವ.